ದೀಪಕ್ ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಿದ್ದೀರಾ. ಜನರಲ್ ಆಗಿ ಹುಡುಗರು ಹ್ಯಾಂಡ್ಸಮ್ ಆಗಿ ಕಾಣ್ತಾರೆ, ಬಟ್ ನೀವು ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಿದ್ದೀರಾ. ಥ್ಯಾಂಕ್ ಯು, ಕಾಂಪ್ಲಿಮೆಂಟು. ಶ್ರೀವತ್ಸ ಅವರೇ ಹೇಗಿದ್ದೀರಾ? ಹಾಯ್, ಆರಾಮ್, ನೀವು? ಚೆನ್ನಾಗಿದ್ದೀನಿ. ಎಲ್ಲಾ ಕಡೆ ನಿಮ್ದೇ ಅಬ್ಬರ ಇದೆ. ಆಲ್ಮೋಸ್ಟ್ ಎಲ್ಲಾ ಹೊಸ ಕಾಮಿಡಿ ಸಿನಿಮಾಗಳಲ್ಲಿ ಕಾಮಿಡಿ ಸೀನ್ಸ್ ಅಂದ್ರೆ ನೀವು ಡೆಫಿನೆಟ್ಲಿ ಇದ್ದೇ ಇರ್ತೀರಾ. ಹೌದು. ನಿಮ್ ಬೆಳವಣಿಗೆ ನೋಡಿ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೈ ಪ್ಲೆಜರ್. ಸರ್, ಜನರಲ್ ಆಗಿ ಸಿನಿಮಾದಲ್ಲಿ ಹೀರೋ ಆಗ್ಬೇಕು ಅಂತ ಬರ್ತಾನೆ. ನಾನು ಕೇಳಿದ್ ಹೀರೋ ಆಗ್ಬೇಕು ಅಂತ, ಆಕ್ಟರ್ ಆಗ್ಬೇಕಲ್ಲ, ಹೀರೋ ಆಗ್ಬೇಕು ಅನ್ನೋದು ಹೀರೋಯಿನ್ ಆಗ್ಬಿಟ್ರೆ ಹೆಂಗಿರುತ್ತೆ ಅನ್ನೋದು ನಾನು ಅದು ಟ್ರೈಲರ್ ನೋಡಿದಾಗ ಖುಷಿ ಆಯ್ತು ನನಗೆ. ತುಂಬಾ ನಕ್ಕೆ ನಾನು. ಸರ್ ಹೇಳಿ, ಫಸ್ಟ್ ಈ ಜರ್ನಿ ಹೆಂಗಿತ್ತು? ಬಿಕಾಸ್ ತುಂಬಾ ಹೇಳಿದ್ರು ಎಷ್ಟೆಲ್ಲ ಗೆಟಪ್ಸ್ ಇದೆ, ಅದೆಲ್ಲ ಮಾತಾಡ್ತಾ ಹೋಗೋಣ. ಸೊ ಫಸ್ಟು ಸ್ಟಾರ್ಟ್ ಹೆಂಗಾಯ್ತು ಅಂತ ಹೇಳೋದಕ್ಕೆ ವೆರಿ ಇಂಟ್ರೆಸ್ಟಿಂಗ್ ಅನ್ಸತ್ತೆ ನನಗೆ. ನಾನು ಈ ಲಾಕ್ಡೌನ್ ಆಗಿದ್ದ ಸಮಯ ಅದಾದ್ಮೇಲೆ ಸ್ಕ್ರಿಪ್ಟ್ ಕೇಳೋದಕ್ಕಿಂತ ಮುಂಚೆ ಆಡಿಷನ್ ಮಾಡಕ್ಕೆ ಬಂದಿದ್ದೆ. ಅದ್ರ ಹಿಂದೆ ನನ್ನ ಸಿನಿಮಾ ಬಂತು ಸಾರಾಂಶ ಅಂತ. ಅದ್ರಲ್ಲಿ ನಾನು ಬರಹಗಾರನ ಪಾತ್ರ ಮಾಡ್ತಿದ್ದೆ. ಅದ್ರಲ್ಲಿ ಸ್ವಲ್ಪ ವೆಯ್ಟ್ ಪುಟ್ ಆನ್ ಆಗಿದ್ದೆ, ಒಂದು 90 ಆಸ್ಪಾಸಲ್ಲಿದ್ದೆ ನಾನಾಗ. ಬಂದೆ, ಆಡಿಷನ್ ಎಲ್ಲ ಮಾಡಿದೆ. ಮಧು ಸರ್ ಬಂದಿದ್ರು. ಮಧು ಸರ್ ಚೆನ್ನಾಗಿ ಕಾಣ್ತಿದ್ದೀರಾ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಿದ್ದೀರಾ ಅಂತೆಲ್ಲ ಹೇಳಿದ್ರು. ಏನೋ ಹಿಂದಿಡ್ತಾ ಇದಾರಲ್ಲ, ಏನೋ ಹೇಳ್ತಾ ಇಲ್ವಲ್ಲ ನನಗೆ ಅಂತ ನಂಗೆ ಅನಿಸ್ತಾ ಇತ್ತು. ಅವರು ಲಾಸ್ಟ್ ಸಿಂಪಲ್ ಆಗಿ ಬಂದರು, ಸರ್ ಎಲ್ಲ ಓಕೆ, ದಪ್ಪ ಇದ್ದೀರಾ ಸರ್, ವರ್ಕೌಟ್ ಆಗೋದು ಕಷ್ಟ. ಸರಿ, ನಮ್ದು ಆ್ಯಕ್ಟರ್ ಕೆಲಸ ನಿಮಗೆ ಗೊತ್ತೇ ಇದೆಯಲ್ಲ, ಸದ್ಯ ಪ್ರಾಜೆಕ್ಟ್ ಬಂದರೆ ಚೆನ್ನಾಗಿರೋ ಕೆಲಸ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಿರ್ತೀವಿ. ಆಗಲೇ ಇನ್ನೂ 2 ಫಿಲಮ್ ಬೇರೆ ನಡೀತಾ ಇತ್ತು. ಸೊ ನಾನು ಕೆಲಸದಲ್ಲಿ ಬ್ಯುಸಿ ಆದೆ. ಬಟ್ ಎಲ್ಲೋ ನನ್ನ ಮನಸ್ಸಿನಲ್ಲಿ ಇಂಥ ವಿಶಿಷ್ಟವಾದ ಪಾತ್ರ ಒಬ್ಬ ಆಕ್ಟರ್ಗೆ ಸಿಗೋದು ಇಟ್ಸ್ ಅ ವೆರಿ ವೆರಿ ಲಕ್ಕಿ ಥಿಂಗ್. ಸೊ ಏನಾದ್ರು ಮಾಡಬೇಕು ಈ ಪಾತ್ರಕ್ಕೆ, ಅದ್ರ ಪ್ರಯತ್ನ ಬೇಕು ಅದಕ್ಕೆ ಅಂತ. ಸೊ ಫಿಸಿಕ್ಯಾಲಿಟಿಲಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಆಬ್ವಿಯಸ್ಲಿ ಸೈಜ್ ಫಸ್ಟ್ ಕಮ್ಮಿ ಮಾಡಬೇಕು ಅನ್ನೋದು ಸಿಂಪಲ್ ಸೊಲ್ಯೂಷನ್ ಇತ್ತು. ಸೊ ಆಗ ನಾನು ಒಂದು ಡಯಟ್ ಪ್ಲಾನಿಗೆ ಹೋದೆ. ಸುತ್ತಮುತ್ತ ಇರೋ ಜಗತ್ತಿಗೆ ಏನಪ್ಪಾ ಏನೇನೋ ಕ್ರೇಜಿಯಾಗಿ ಮಾಡ್ತೇನೆ ಅಂತ ಅನಿಸ್ತಿತ್ತು. ಬಟ್ ಆಸ್ ಅನ್ ಆಕ್ಟರ್ ಐ ಥಿಂಕ್ ಎಲ್ಲ ಆಕ್ಟರ್ಸು ಇದನ್ನ ಸಿಂಪಲ್ ಆಗಿ ಮಾಡ್ಬಿಡ್ತಾರೆ. ಸೊ 1 ತಿಂಗಳಾಯ್ತು, ನಾನು ಮತ್ತೆ ಆಡಿಷನ್ ಕೊಡೋಕ್ಕೆ ವಾಪಸ್ ಹೋಗಿದ್ದೆ. ಆಡಿಷನ್ ಕೊಟ್ಟೆ, ಎಲ್ಲ ಕರೆಕ್ಟ್ ಆಯಿತು, ಆ್ಯಕ್ಟಿಂಗ್ ಚೆನ್ನಾಗಿದೆ ಸರ್, ಲುಕ್ಕು ಚೆನ್ನಾಗಿದೆ ಸರ್ ಅಂತ ಹೇಳಿದ್ರು. ನನಗೆ ತುಂಬ ಖುಷಿಯಾಗೋಯ್ತು. ಸೊ ಇನ್ನೊಂದೇನು ಮ್ಯಾಕ್ಸಿಮಮ್ ಒಂದು 6 ತಿಂಗಳ ಪ್ರಾಯಶಃ ಇರುತ್ತೆ ಕೆಲಸ, 1 ವರ್ಷ ಅಟ್ ದ ಮೋಸ್ಟ್ ಇರ್ಬೋದು. ಸೊ ಪಾತ್ರನ ಮಾಡೋದಕ್ಕೂ ಕರೆಕ್ಟ್ ಆಗಿದೆ, ಡಯಟ್ ಇಸ್ ವರ್ಕಿಂಗ್ ವೆಲ್ ಅಂತೆಲ್ಲ ಅಂದ್ಕೊಂಡು ಕೆಲಸ ಶುರು ಮಾಡಿದೆ. ಬಟ್ ಸಿನಿಮಾ ಮಾಡ್ತಾ 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 ಇವಾಗ 2 ವರ್ಷ ತಗೊಂಡಿದ್ದೀವಿ. ಸೊ ಐ ಥಿಂಕ್ ನಾಟ್ ಜಸ್ಟ್ ಆನ್ ದ ಫಿಸಿಕ್ಯಾಲಿಟಿ ಬಟ್ ಆಲ್ಸೋ ಮೆಂಟಲಿ ಒಂದು ಪಾತ್ರ ಎಷ್ಟು ನಮ್ಮನ್ನು ಸೆಳಿಬಹುದು, ಎಲ್ಲಿ ನಮ್ಮನ್ನು ತಲುಪಿಸಬಹುದು, ಇದೆರಡೂ ಈ ಸಿನಿಮಾ ಮೂಲಕ ನನಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ. ಸೊ ಇಟ್ಸ್ ಬಿನ್ ಅ ವೆರಿ ಇಂಟ್ರೆಸ್ಟಿಂಗ್ ಜರ್ನಿ ಅಂಡ್ ಹೋಪ್ಫುಲಿ ಸ್ಕ್ರೀನ್ ಮೇಲೆ ದಟ್ ಇಸ್ ವಿಸಿಬಲ್. ನೋಡೋಣ. 2 ವರ್ಷದಿಂದ ಶ್ರೀವತ್ಸ ಅವರು ಕೂಡ ಅದೇ ಬಾಡಿ ಮೇಂಟೈನ್ ಮಾಡ್ತಾರೆ. ಹೌದು, ಇವ್ರದ್ದು ಸಣ್ಣ ಆಗ್ಬೇಕಿತ್ತು, ನಾನು ಇದನ್ನೇ ಮೇಂಟೈನ್ ಮಾಡ್ಬೇಕು. ಇವ್ರಿಗೆ ನಿನ್ನ ದಪ್ಪ ಆಗ್ಬಿಟ್ಟಿದ್ರ ಅಂತ ಕೇಳ್ತಾರಲ್ಲ, ನನಗೆ ಯಾಕೆ ಸಣ್ಣ ಆಗ್ಬಿಟ್ಟಿದ್ರ ಅಂತ ಕೇಳೋರು. ಸಣ್ಣ ಆಗಂಗ್ ಇರ್ತಿರ್ಲಿಲ್ಲ. ಇವರು 1 ಮೀಲ್ ಎಡೆ ಎಲ್ಲ ಮಾಡೋರು. ನೋಡಿದ್ರೆ ಬೇಜಾರಾಗದು, ಇದಪ್ಪ ಒಂದೇ ಹೊತ್ತು ತಿಂತ ಇರಲ್ಲ. ನಾನು 1 ಮೀಲ್ ಎಡೆನೆ, ಆದ್ರೆ ಎವ್ರಿ 4 hours. ಎವ್ರಿ 4 hours 1 ಮೀಲ್ ಡೇ. ಹೆಂಗಿರುತ್ತೆ ನಿಮ್ ಪಾತ್ರ? ಬಿಕಾಸ್ ಹೀರೋ ಫ್ರೆಂಡ್ ರೋಲ್, ಕಾಮಿಡಿ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದೀವಿ. 100% ಕಾಮಿಡಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಎಲ್ಲ ನಮ್ಮ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಹೀರೋ ಫ್ರೆಂಡ್ ಅಂತಂದ್ರೆ ಎಕ್ಸ್ಟ್ರೀಮ್ ಫ್ರೆಂಡ್, ಅದೇ ಹೀರೋಗೆ ಯಾರು ಫ್ರೆಂಡೇ ಇಲ್ಲ, ನಾನು ಒಬ್ನೇ. ಬಟ್ ನಾನು ಅಂತ ಏನು ಒಳ್ಳೆ ಫ್ರೆಂಡ್ ಅಲ್ಲ, ಅಂದ್ರೂ ನನ್ ಜೊತೆನೆ ಇರ್ತಾನೆ ಹೀರೋ. ಮಂಜಾ ಅಂತ ನನ್ನ ಕ್ಯಾರೆಕ್ಟರ್, ಅಂದ್ರೆ ಕಳ್ಮಂಜ, ಡವ್ ಮಂಜ. ಈ ಮಂಜಾನಿಗೆ ಏನೇನ್ ಬರುತ್ತೆ ಎಲ್ಲ ಹೇಳ್ಬೋದು. ಮೋಟಿವೇಶನ್ ಮಂಜ, ಮ್ಯಾನೇಜರ್ ಆಗ್ತೀನಿ ಆಮೇಲೆ ಮ್ಯಾನೇಜರ್ ಮಂಜ, ಎಲ್ಲ ಮ್ಯಾನೇಜ್ ಮಾಡೋ ಮಂಜ. ಈ ತರ ಒಂದು ಇವ್ರು 10 ಹುಡುಗಿ ಗೆಟಪ್ ಹಾಕಿದ್ದಾರೆ ಅಂದ್ರೆ ನಾನು ಒಂದರೇ ಇದ್ರಲ್ಲೇ 10 ಗೆಟಪ್ ತರ ಲೆಕ್ಕ. ಇವ್ರಿಗೆ ಒಂದೊಂದು ಗೆಟಪ್ ನಾನು ಮ್ಯಾನೇಜ್ ಮಾಡ್ಬೇಕು. ಆ ತರದ್ದು ಅದು ಮೋಸ್ಟ್ಲಿ ಟಾಮ್ ಅಂಡ್ ಜೆರಿ ಹಿಂಗ ಆಗತ್ತಲ್ಲ, ಅದನ್ನ ಮೋಸ್ಟ್ಲಿ ಆಡಿಯನ್ಸ್ ಇಷ್ಟ ಆಗತ್ತೆ. ಅದು ಸ್ಕ್ರೀನ್ ಮೇಲೆ ನೋಡಿದಾಗ ನಮ್ಮ ಒದ್ದಾಟ ಸಂಕಟ ಅವ್ರಿಗೆ ಖುಷಿ ಕೊಡುತ್ತೆ. ಸರ್, ಈ ತರದ ಗೆಟಪ್ ತುಂಬಾ ರೇರ್ ನೀವು ಹೇಳ್ದಾಗೆ. ಅಂದ್ರೆ ಕಮಲ್ ಹಾಸನ್ ಸರ್ ಮಾಡಿದ್ರು, ಶರಣ್ ಸರ್ ಮಾಡಿದ್ರು, ಥಿಂಕ್ ರಮೇಶ್ ಸರ್ ಮಾಡಿದ್ರು ಅನ್ಸುತ್ತೆ. ಬಟ್ ಅದರಲ್ಲಿ ಒಂದು ಸಿಂಗಲ್ ಗೆಟಪ್ ಇರುತ್ತೆ, ರಮೇಶ್ ಸರ್ದಾಗಿರ್ಲಿ ಶರಣ್ ಸರ್ದಾಗಿರ್ಲಿ. ಬಟ್ ನಿಮ್ಗೆ ಒಂದು 40 ಕೈಂಡ್ ಆಫ್ ವೇರಿಯೇಷನ್ಸ್ ತಗೋಬೇಕು. ಅಂಡ್ ನಿಮ್ಮ ಗೆಟಪ್, ನಿಮ್ಮ ಬ್ಯೂಟಿಯಿಂದ ಹೀರೋಯಿನ್ ನ ಡಾಮಿನೇಟ್ ಮಾಡ್ಬೇಕು. ಸೊ ಅದರದ್ದು ಐ ಥಿಂಕ್ ಮೋಸ್ಟ್ ಲೈಕ್ಲಿ ಆಲ್ ದಿ ಕ್ರೆಡಿಟ್ ವಿಲ್ ಗೋ ಟುವರ್ಡ್ಸ್ ಮೇಕಪ್ ಅಂಡ್ ಎಡಿಟಿಂಗ್. ಹೌದು. ಯಾಕೆಂತಂದ್ರೆ ಒಂದು ಸಾಧಾರಣ ನಾರ್ಮಲ್ ಮೇಕಪ್ ಆದ್ರೆ ಆಕ್ಟ್ರೆಸ್ ಆಗಿ ನಮಗೆ ಪ್ರಾಬಬ್ಲಿ 45 ಮಿನಿಟ್ಸ್ ಮ್ಯಾಕ್ಸಿಮಮ್ ಆಗೋದು. ಬಟ್ ಈ ಪಾತ್ರ ಮಾಡಬೇಕು ಅಂದಾಗ ಇಟ್ ಹ್ಯಾಸ್ ಇಟ್ಸ್ ಓನ್ ಇಂಟ್ರಿಕಸೀಸ್ ಅಲ್ಲ. ಒಂದು 4-4.5 ಗಂಟೆ ಕಾಲ ನಮ್ದು ಮೇಕಪ್ ಸೆಷನ್ ಆಗೋದು. ಸೊ ನಾವು ಯಾವಾಗೂ ಗೀಲಿ ಮಾಡ್ಕೊಂಡು ಮಾತಾಡ್ತಾ ಇದ್ವಿ ದಟ್ ಗಂಡಸ್ತನ ಬರೀ ಮುಚ್ಚಬಹುದು, ಅಳ್ಸಾಕಕ್ಕಾಗಲ್ಲ ಅಂತ. ಅದು ತುಂಬಾ ಎವಿಡೆಂಟ್ ಆಗಿ ನಮಗೆ ಗೊತ್ತಾಗ್ತಾ ಇತ್ತು. ಯಾಕಂದ್ರೆ ನೀವು 4 ಗಂಟೆ ಕಾಲ ಮೇಕಪ್ ಮಾಡಿ
ಶಾರ್ಟಿಗೆ ಹೋಗಿ ಶುರು ಮಾಡೋಷ್ಟರಲ್ಲಿ ಅರ್ಧ ದಿನ ಆಗೋಷ್ಟರಲ್ಲಿ ಮತ್ತೆ ಹೇರ್ ಗ್ರೋತ್ ಆಗ್ಬಿಡೋದು. ಬಿಕಾಸ್ ಯು ಕೆನಾಟ್ ಡೂ ಎನಿಥಿಂಗ್ ಟು ದ್ಯಾಟ್. ಹೌದು. ಸೊ ಮತ್ತೆ ಹೋಗ್ಬೇಕು ವಾಪಸ್ಸು, ಮತ್ತೆ ಮೇಕಪ್ ಮಾಡ್ಕೋಬೇಕು. ಅಂಡ್ ಆ ಕೆಲಸ ಹೇಳ್ದಷ್ಟು ಸುಲಭ ಅಲ್ಲ, ಯಾಕೆಂದ್ರೆ ಮತ್ತೆ ಬೇಸಿಂದ ಮಾಡ್ಬೇಕು, ಹೇರ್ ಸೆಟ್ ಮಾಡ್ಬೇಕು. ಸೊ ಈ ಮೇಕಪ್ ಅನ್ನೋದು ಹೆಣ್ಮಕ್ಳು ಸಾಧಾರಣವಾಗಿ 40 ನಿಮಿಷದಲ್ಲಿ ಎಷ್ಟು ಈಸಿಯಾಗಿ ಮಾಡ್ಕೊಂಡ್ ಬಂದ್ಬಿಡ್ತಾರೆ, ಅದ್ ನಮ್ಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಯ್ತು. ಅಂಡ್ ನೀವ್ ಹೇಳ್ದಂಗೆ ಈ ತರ ಪಾತ್ರನ ನಮ್ಮ ಕನ್ನಡದಲ್ಲಂತೂ ಸುಮಾರು ಜನ ಆಕ್ಟರ್ಸ್ ಮಾಡಿದ್ದಾರೆ, ಅಂಡ್ ಆಲ್ಸೋ ಬಾಲಿವುಡ್ ಅಂಡ್ ರೆಸ್ಟ್ ಆಫ್ ದ ವರ್ಲ್ಡ್ ಸಿನಿಮಾ ಆಲ್ಸೋ ತುಂಬಾ ಜನ ಮಾಡಿದ್ದಾರೆ. ಬಟ್ ಈ 40 ಗೆಟಪ್ಸ್ ಅನ್ನೋದು ಯಾವಾಗ ನಂಗೆ ನಿಜವಾಗೂ ಮುಟ್ಟಿತು ಅಂದಾಗ ಈ ಹೀರೋಯಿನ್ ಆಗ್ಬಿಡ್ತಾನೆ ಅಂತ ಪಾಯಿಂಟ್ ಬಂತ. ಸೊ ಏನು ಬೇರೆ ಬೇರೆ ಸಿನಿಮಾಗಳು ಯಾವ ತರ ಇರ್ಬೋದು ಒಬ್ಬ ಹೀರೋಯಿನ್ ಆದರೆ ಅನ್ನೋ ಸನ್ನಿವೇಶ. ಅಂಡ್ ಡೈರೆಕ್ಟರ್ ಇಸ್ ಡನ್ ಅ ಗ್ರೇಟ್ ಜಾಬ್. ಯಾಕಂದ್ರೆ ಸೆನ್ಸಿಟಿವ್ ಆಗಿ ಆ ಕ್ಯಾರಿಯರ್ ಗ್ರೋತ್ ತೋರಿಸಿದ್ದಾರೆ, ಬಟ್ ಅದ್ರಲ್ಲೂ ಆ ಮಾಸ್ ಫ್ಲೇವರ್, ಆ ಫ್ಲೇವರ್ ವಿಚ್ ಮೇಕ್ಸ್ ಅ ಪರ್ಸನ್ ಅ ಸ್ಟಾರ್, ಅದನ್ನ ಹೋಲ್ಡ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಅದ್ ಜರ್ನಿ ತುಂಬಾ ಚೆನ್ನಾಗಿತ್ತು ನಮ್ಗೆ. ಅಂಡ್ ಆಕ್ಟರ್ಸ್ ಆಗಿ ನಮ್ ರಿಯಲ್ ಲೈಫ್ ಅಲ್ಲಿ ಎಷ್ಟೊಂದು ಸನ್ನಿವೇಶ ಬರುತ್ತೆ, ಅದೆಲ್ಲ ಈ ಫಿಲ್ಮ್ ಅಲ್ಲಿ ಇದೆ. ಯಾರೋ ಫೋನ್ ಮಾಡೋದು, ಪ್ರೊಡ್ಯೂಸರ್ ಜೊತೆ ಮಾತಾಡೋದು, ನಮ್ಗೆ ಫಿಲ್ಮ್ ಸಿಕ್ಕೇ ಬಿಡ್ತು ಅಂತ ಅನ್ಕೊಳ್ಳೋದು, ಅದನ್ನು ಸಿಗದೆ ಇರೋದು, ಡಿಸಪಾಯಿಂಟ್ಮೆಂಟ್ಸ್ ಆಗ್ಲಿ, ಇಲ್ಲ ಸರ್ ಸ್ವಲ್ಪ ಇನ್ವೆಸ್ಟ್ ಮಾಡ್ತೀರಾ ನೀವು ಅಂತ ಕೇಳೋದಾಗ್ಲಿ, ಈ ತರ ಆಂಗಲ್ಸ್ ಎಲ್ಲ ನಮ್ ರಿಯಲ್ ಲೈಫ್ ಅಲ್ಲಿ ತುಂಬಾ ನಡೆದಿರುತ್ತೆ. ಅದ್ ಆಂಗಲ್ಸ್ ಎಲ್ಲ ಇದೆ. ಸೊ ಈ ಜಗತ್ತು ಇಟ್ಸ್ ನಾಟ್ ವೆರಿ ವೆಲ್ ನೋನ್ ಟು ದ ಪೀಪಲ್. ಶೂಟಿಂಗ್ ಅನ್ನೋ ಜಗತ್ತು ಯಾವಾಗ್ಲೂ ಒಂದು ಡಿಸ್ಟೆನ್ಸ್ ಅಲ್ಲಿ ಇದೆ. ಆ ಜಗತ್ತನ್ನ ನಾವು ಈ ಸಿನಿಮಾದಲ್ಲಿ ತಂದಿದೀವಿ, ಅದ್ರ ಒಳಗಡೆ ಇರೋ ಕಥೆ ಹೇಳ್ತಾ ಇದೀವಿ. ಸೊ ಅದು ಎಲ್ಲರಿಗೂ ಮುಟ್ಟುತ್ತೆ, ಖುಷಿ ಕೊಡುತ್ತೆ ಅಂತ ನಮ್ಗೆ ಆಸೆ. ನಿಮ್ಮ ರಿಯಲ್ ಲೈಫ್ ಅಲ್ಲಿ ಏನಾದ್ರು ಆಗಿತ್ತಾ ಈ ತರ, ಅಂದ್ರೆ ಸಿನಿಮಾಗೆ ರಿಲೇಟೆಡ್ ಆದಂತಹ ಪಾತ್ರ ಇವ್ರದ್ದು? ನಿಮ್ ರಿಯಲ್ ಲೈಫ್ ಅಲ್ಲಿ ಹಂಗಾಗಿತ್ತೆ? ಯಾರೋ ಕರೆದು ಚಾನ್ಸ್ ಕೊಡ್ತಿರ್ತಾರೆ, ಅದ್ ಮಿಸ್ ಆಗಿರುತ್ತೆ ಆ ತರ? ಇಲ್ಲ, ತುಂಬಾ ಆಗಿದೆ ಆ ತರ. ಅಂದ್ರೆ ಅದು ಕೆಲಸ ವರ್ಕ್ ಆಗಲ್ಲ ಕ್ಯಾರೆಕ್ಟರ್. ಅಂದ್ರೆ ಅವ್ರದ್ದು ಒಂಥರ, ನಮ್ದು ಇರುತ್ತೆ ಆಗ್ತಾ ಇನ್ನು ಸ್ಟ್ರಗ್ಲಿಂಗ್ ಲರ್ನಿಂಗ್ ಪ್ರೋಸೆಸ್. ನಮ್ಗೆ ಕೆಲವೊಂದ್ಸಲ ಗೊತ್ತಾಗ್ತಾ ಇರಲಿಲ್ಲ ಏನ್ ಮಾಡ್ಬೇಕು, ಏನ್ ಇದಾಯ್ತು ಅಂತ. ಬಟ್ ಅವಕಾಶಗಂದು ಹುಡ್ಕೊಂಡಂತೂ ಹೋಗಿದೀವಿ. ಅದಂತೂ ನೆವರ್ ಗಿವ್ ಅಪ್ ಅಂತಾರಲ್ಲ, ಆತರ ಇವತ್ತವರೆಗೂ ಕಲ್ತ್ಕೊಂಡು ಇವಾಗ್ಲೂ ಒಳ್ಳೊಳ್ಳೆ ಚಾನ್ಸ್ ವೇಟ್ ಮಾಡ್ಕೊಂಡೇ ಹೋಗ್ತಾರೆ. ಸರ್, ಫಸ್ಟ್ ಟೈಮ್ ಎಂಟೈರ್ ನೀವು ಗೆಟಪ್ ಹಾಕಿದ್ ಯಾವ್ದು ಗೆಟಪ್ ಹಾಕಿದ್ ನೀವು ಫಸ್ಟ್ ಹಾಕಿದ್ದು? ಅದೇ ಆಡಿಷನ್ ಟೈಮ್ ಅಲ್ಲಿ ನಾವು ಮಾಡಿದ್ವಿ. ಅದಾದ್ಮೇಲೆ ಶೂಟ್ ಟೈಮ್ ಅಲ್ಲಿ ಆಕ್ಚುಲಿ ವೆರಿ ಇಂಟ್ರೆಸ್ಟಿಂಗ್, ನಾನು ಇವನು ಸೇರಿ ಒಂದು ಶೂಟ್ ಮಾಡಿದ್ವಿ. ಅದರಲ್ಲಿ ನಾಗವಲ್ಲಿ ಗೆಟಪ್ ಒಂದು ಇತ್ತು ಫಸ್ಟ್. ಇಟ್ ವಾಸ್ ಅನ್ ಇಂಟ್ರೆಸ್ಟಿಂಗ್ ಗೆಟಪ್ ಟು ಗೆಟ್ ಇನ್ ಟು. ಯಾಕೆಂದ್ರೆ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಆಲ್ರೆಡಿ ಜನರ ತಲೆನಲ್ಲಿ ಆ ಕ್ಯಾರೆಕ್ಟರ್ ಬಗ್ಗೆ ಎಷ್ಟೊಂದಿದೆ. ಈಗ ನಾಗವಲ್ಲಿ ಅಂದ್ರೆ ಅದ್ರದ್ದೇ ಒಂದು ವೈಬ್ ಇದೆ. ಅಂದ್ರೆ ಸೌಂದರ್ಯ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅಂಡ್ ಆ ವೈಬ್ ಇನ್ನು ನಮ್ಮಲ್ಲಿ ಇದೆ. ಸೊ ಆ ಸೀನ್ ಫಸ್ಟ್ ನಾವು ಮಾಡಿದ್ವಿ. ಮೇಕಪ್ ಮಾಡ್ಕೊಂಡಾಗ ಇಟ್ ಹ್ಯಾಸ್ ಅ ಕ್ಲಾಸಿಕಲ್ ಡಾನ್ಸ್ ಕಾಸ್ಟ್ಯೂಮ್ ಅಂಡ್ ಥಿಂಗ್ಸ್ ಲೈಕ್ ದಟ್. ಸುಮಾ ಅವರು ಮೇಕಪ್ ಮಾಡಿದ್ದು ನನಗೆ ಆವಾಗ, ಅಂಡ್ ಎಕ್ಸ್ಟ್ರಾರ್ಡಿನರಿ ಆಗಿ ಮೇಕಪ್ ಮಾಡಿದ್ರು. ಸೊ ಫಸ್ಟ್ ಟೈಮ್ ನಾನು ನೋಡ್ಕೊಂಡಾಗ ಪ್ರಾಯಶಃ ಪಾಸ್ ಆಫ್ ಆಗುತ್ತೋ ಇಲ್ವೋ, ಇದು ಹೆಂಗ್ ಆಗುತ್ತೆ, ನಿಜವಾಗೂ ಸ್ಕ್ರೀನ್ ಅಲ್ಲಿ ಕಾಣುತ್ತಾ ಅಂತ ಭಯ ಇತ್ತು. ಬಟ್ ಐ ಥಿಂಕ್ ದಟ್ ಡೇ ನಾವು ಓಕೆ ವಿ ಆರ್ ದೇರ್ ಅಂತ ಅನಿಸ್ತು. ಸೆಟ್ ಅಲ್ಲಿ ನಮ್ಮ ಜನಕ್ಕೆ ಬಿಟ್ಟು ಬೇರೆಯವ್ರಿಗೆಲ್ಲ ಗೊತ್ತಿರ್ತಿರ್ಲಿಲ್ಲ. ಸೊ ಅವರೆಲ್ಲ ನನ್ನನ್ನ ಹೆಣ್ಮಗು ಅಂತಾನೆ ಟ್ರೀಟ್ ಮಾಡೋರು. ಏನೋ ತಗೊಂಡ್ ಹೋಗ್ತಾ ಇದ್ರೆ ಬನ್ನಿ ಮೇಡಮ್ ಅನ್ನೋರು. ಸೊ ಬಾಯ್ ಓಪನ್ ಮಾಡೋವರೆಗೂ ಮೇಂಟೈನ್ ಆಗ್ತಾ ಇತ್ತು. ಅದನ್ನ ಫನ್. ಹೌದು, ಅದೇ ಗೆಟಪ್ ಚೇಂಜ್ ಮಾಡ್ಕೊಂಡು ಬಂದ್ಮೇಲೆ ಕೇಳೋರು ಹೀರೋ ಇನ್ನು ಬಂದಿಲ್ವಾ ಅಂತ. ಎರಡು ಇವರೇ ಅಂತ. ಹೌದು, ಅದೊಂದು ಮೇಲ್ ಪೋರ್ಷನ್ ಗಿಂತ ನಿಮ್ದು ಫಿಮೇಲ್ ಪೋರ್ಷನ್ ಜಾಸ್ತಿ ಇದೆ ಅನ್ಸುತ್ತೆ ಸಿನಿಮಾದಲ್ಲಿ. ಹೌದು, ಐ ಮೀನ್ ನೀವ್ ಹೇಳ್ದಂಗೆ ಆಗ್ಲೇ ಯಾವ್ದೋ ಒಂದ್ ಸೀನ್ ಅಥವಾ ಒಂದ್ ಸನ್ನಿವೇಶಕ್ಕೆ ಲಿಮಿಟ್ ಆಗಿಲ್ಲ ಈ ಪಾತ್ರ. ಸೊ ಇಡೀ ಫಿಲಮ್ ಅಲ್ಲಿ ಕ್ಯಾರಿ ಆಗಿರೋದ್ರಿಂದ ಡೆಫಿನೆಟ್ಲಿ ಆ ಗೆಟಪ್ ತುಂಬಾ ಕ್ಯಾರಿ ಆಗಿದೆ. ಅಂಡ್ ಪಾರ್ವತಿ ಆಸ್ ಅನ್ ಆಕ್ಟರ್ ಆಲ್ಸೋ ಇಸ್ ಫ್ಯಾಂಟಾಸ್ಟಿಕ್. ಅಂದ್ರೆ ಆ ಹೌ ಡು ಯು ಸೇ, ಆ ಕಾಂಪಿಟೇಟಿವ್ ಝೋನ್ ಅಲ್ಲೇ ಇರಬೇಕು, ಬಟ್ ಅದ್ರಲ್ಲೂ ಅವರಿಬ್ಬರ ಮಧ್ಯೆ ಒಂದು ಪ್ರೀತಿಯ ಸನ್ನಿವೇಶ ಬರುತ್ತೆ. ಅದನ್ನ ಹೆಂಗೆ ಅದು ಮೂವ್ ಆಗತ್ತೆ ಅನ್ನೋದು ವಿಲ್ ಬಿ ದ ಸ್ಟೋರಿ ಕ್ರಾಕ್ಸ್. ನೋಡ್ಬೇಕದ್ನ. ಎಸ್, ಅಂದ್ರೆ ನನ್ಗೆ ಇನ್ನೊಂದು ಪ್ರಶ್ನೆ, ಇದು ತುಂಬಾ ಸೆನ್ಸಿಟಿವ್ ಕೂಡ. ಅಂದ್ರೆ ಒಬ್ಬ ಹುಡುಗಿ ರೋಲ್ ಪ್ಲೇ ಮಾಡ್ಬೇಕಾದ್ರೆ ಕೆಲವೊಂದು ಸಿನಿಮ್ಯಾಟಿಕ್ ಲಿಬರ್ಟೀಸ್ ತಗೋತಿರ್ತೀವಿ. ಅದರಲ್ಲಿ ಯಾವುದೇ ಹೆಣ್ಮಕ್ಳಿಗೂ ಕೂಡ ಒಂದು ಏನೋ ಒಂದು ಅವ್ರಿಗೆ ನೋವಾಗ್ಬಾರ್ದು, ಅವ್ರಿಗೆ ಏನೋ ತಪ್ಪು ಮಾಡ್ತಿದ್ದಾರೆ ಇವರು, ನಾವ್ ಹಿಂಗಿರಲ್ಲ ಅಂತ ಅನ್ಸ್ಬಾರ್ದು ಅವ್ರೆಲ್ರಿಗೂ. ಸೊ ಆ ತರದ್ದು ಎಲ್ಲಾದ್ರೂ ಸೀಕ್ವೆನ್ಸ್ಗಳು ಬಂದಾಗ ಡಿಸ್ಕಸ್ ಮಾಡಿದ್ದು ಏನಾದ್ರು ಇದೆಯಾ? ಖಂಡಿತ ಇದೆ. ಅಂದ್ರೆ ಈ ಸಿನಿಮಾದಲ್ಲಿ ನಂಗೆ ತುಂಬಾ ಖುಷಿಯಾಗಿದ್ದ ವಿಷಯ ಏನು ಅಂತಂದ್ರೆ, ನಾವು ಫ್ಲೋರ್ಗೆ ಶೂಟಿಂಗ್ ಮಾಡಕ್ ಮುಂಚೆನೆ ಸಾಕಷ್ಟು ತಾಲೀಮ್ ಮಾಡಿದ್ವಿ, ಅಂದ್ರೆ ರಿಹರ್ಸಲ್ ಮಾಡಿದ್ವಿ. ಸೊ ಎಂಟೈರ್ ಸ್ಕ್ರಿಪ್ಟ್ ನ ಬ್ರೇಕ್ ಡೌನ್ ಮಾಡೋದಾಗ್ಲಿ, ಸನ್ನಿವೇಶಗಳನ್ನ ಅರ್ಥ ಮಾಡ್ಕೊಳ್ಳೋದಾಗ್ಲಿ, ನಾವ್ ಯಾವ ಪಾಯಿಂಟ್ ಅನ್ನ ಸೀನ್ ನಲ್ಲಿ ಪುಷ್ ಮಾಡ್ಬೇಕು ಅಂತಿದೀವಿ, ಈ ತರದ್ ಸಾಕಷ್ಟು ಡಿಸ್ಕಷನ್ಸ್ ಆಯ್ತು. ಅಂಡ್ ಮಧು ಸರ್ ಇದರಲ್ಲಿ ಆಕ್ಟಿಂಗ್ ಕೂಡ ಮಾಡಿದ್ದಾರೆ, ಡೈರೆಕ್ಷನ್ ಜೊತೆಗೆ ರೈಟಿಂಗ್ ಮಾಡಿದ್ದಾರೆ. ಸೊ ಅವ್ರ ಸುತ್ತಮುತ್ತ ಇದ್ದ ಟೀಮು ಅದು ತುಂಬಾ ಸ್ಟ್ರಾಂಗ್ ಆಗಿತ್ತು, ಡೈರೆಕ್ಷನ್ ಟೀಮು. ಸೊ ಸಾಕಷ್ಟು ಈ ತರ ಪಾಯಿಂಟ್ಸ್ ಅನ್ನು ನಾವು ಡಿಸ್ಕಸ್ ಮಾಡಿದೀವಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಫಿಸಿಕಲಿ ಒಂದು ಮಟ್ಟಕ್ಕೆ ಇದನ್ನ ರೀಚ್ ಮಾಡೋದ್ ಸಾಧ್ಯತೆ ಗೊತ್ತಾಗತ್ತೆ ಅಂತ ಆದ್ಮೇಲೆ
ಎಷ್ಟು ಸೆನ್ಸಿಟಿವ್ ಆಗಿ ನೀವು ಹೇಳ್ದಂಗೆ ಮಾನಸಿಕವಾಗಿ ಈ ಕ್ಯಾರೆಕ್ಟರ್ನ ಮುಟ್ಸಕ್ಕಾಗತ್ತೆ ಅನ್ನೋದ್ರ ಮೇಲೆ ನಾನು ಕೆಲಸ ಮಾಡಕ್ ಶುರು ಮಾಡಿದೆ. ಅಂಡ್ ಐ ಥಿಂಕ್ ಇಟ್ಸ್ ಬೀನ್ ಅ ವೆರಿ ಬ್ಲೆಸ್ಡ್ ಜರ್ನಿ ಫಾರ್ ಮಿ. ಅದರ್ ಸೈಡ್ ಆಫ್ ದ ಕಾಯಿನ್ ಅಂತ ಅನ್ಬೋದು. ಆ ಮುಖಾನ ನೋಡಕ್ ಒಂದ್ ಚಾನ್ಸ್ ಸಿಕ್ಕಿದೆ ನನಗೆ. ನಿಜ. ಶ್ರೀವತ್ಸ್ ಅವರೇ, ಅಂದ್ರೆ ನೀವು ಸಿನಿಮಾದಲ್ಲಿ ಯಾವಾಗ್ಲೂ ಹೀರೋ ಜೊತೆನೆ ಇರೋದು, ಬಟ್ ಈ ಸಿನಿಮಾದಲ್ಲಿ ಹೀರೋಯಿನ್ ಜೊತೆನೆ ಇರ್ತೀರಾ. ಹೌದು. ಹೆಂಗ ಅನ್ಸ್ತು? ತುಂಬಾ ಚೆನ್ನಾಗಿ ಅನ್ಸ್ತು. ಹೀರೋಯಿನ್ ಜೊತೆ ಇರ್ಲಿಲ್ಲ. ನಮ್ದೊಂದು ಬೆಡ್ರೂಮ್ ಸೀನು ಇದೆ. ಬೆಡ್ರೂಮ್ ಸೀನ್ ನೈಟ್ ಬೆಡ್ರೂಮ್ ಫುಲ್ ಸಿನಿಮಾ ಬೆಳಗ್ಗೆ ರಾತ್ರಿ ತನಕ ಜೊತೆ ಇರ್ಬೇಕು. ಹೀರೋ ನನಗೊಬ್ನಿಗೆ ಗೊತ್ತಿರೋದು. ಅದು ಯಾರಿಗೂ ಗೊತ್ತಾಗಲ್ಲ, ನನ್ಗೆ ಬಿಟ್ರೆ ಆಡಿಯನ್ಸ್ಗೆ ಅಷ್ಟೇ. ಅದೊಂದು ಡೈಲಾಗ್ ಬೇರೆ ಇದೆ, ನನ್ಗೆ ಎಮೋಷನ್ ಆಗ್ಬಿಡ್ತೀನಿ. ಕಷ್ಟಪಟ್ಟು ಇಂಜಿನಿಯರ್ ಆಗ್ತಿದ್ದೆ ಅವ್ನ ಬಿಡಿಸ್ಬಿಟ್ಟು ಹೀರೋಯಿನ್ ಮಾಡಿದೀನಿ, ನನಗೆ ಬೆಲೆ ಇಲ್ವಾ ನಿನ್ಗೆ ಅಂತ. ಆತರ ಚೆನ್ನಾಗಿ ಇದು ನಾರ್ಮಲ್ ಆಗಿ ನಾವು ಜಗತ್ನಲ್ಲೂ ನೋಡಿರ್ತೀವಿ. ಒಂದ್ ಹಂತದ ಸಕ್ಸಸ್ ಆದ್ಮೇಲೆ ನಮ್ ಸುತ್ತಮುತ್ತ ರಿಲೇಶನ್ಶಿಪ್ಸ್ ಕ್ರಂಬಲ್ ಆಗ್ಬಿಡತ್ತೆ, ಕೆಲವು ಮಾತ್ರ ಸ್ಟ್ರಾಂಗ್ ಆಗಿ ಉಳಿಯುತ್ತೆ. ಅಂಡ್ ಇದು ಲೈಮ್ ಲೈಟ್ ಜರ್ನಿ, ಒಂದು ಸ್ಟಾರ್ಡಮ್ ನ ಜರ್ನಿ. ಅದರಲ್ಲಿ ನಮ್ಮ ಸುತ್ತಮುತ್ತಲಿನ ಫ್ರೆಂಡ್ಶಿಪ್ಸ್ ಅಥವಾ ನಮ್ಮ ಸಂಬಂಧಗಳು ಎಷ್ಟು ಸ್ಟ್ರಾಂಗ್ ಆಗತ್ತೆ ಅಥವಾ ಯಾವ್ದು ನಿಜವಾಗ್ಲೂ ಉಳಿಯತ್ತೆ, ಈ ತರ ಒಬ್ಬ ಸ್ಟಾರ್ನ ಪ್ರಶ್ನೆ ಮಾಡೋ ಹಕ್ಕು ಎಷ್ಟು ಜನಕ್ಕಿರತ್ತೆ. ಆ ಹಕ್ಕು ಒಂಥರ ಇವನಲ್ಲಿ ಈ ಕ್ಯಾರೆಕ್ಟರ್ ನಲ್ಲಿ ತುಂಬಾ ಇತ್ತು. ತುಂಬಾ ಮೋಟಿವೇಟ್ ಮಾಡಿದೀನಿ. ಸಖತ್ ಮೋಟಿವೇಟ್ ಮಾಡಿದ್ದೀನಿ. ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್? ಆಫ್ ಸ್ಕ್ರೀನ್ ಯಾವಾಗ್ಲೂ ಮೋಟಿವೇಶನ್ ಇದ್ದೇ ಇರತ್ತೆ ನಮ್ದು. ನಾವಿಬ್ರು ನಾಟಕದ ಬ್ಯಾಕ್ ಗ್ರೌಂಡ್ ನವರೇ. ಸೊ ಐ ಥಿಂಕ್ ದಟ್ ವಾಸ್ ಎ ಬ್ರಿಲಿಯಂಟ್ ಥಿಂಗ್. ಯಾವ್ದಾದ್ರು ಸೀನ್ ಬಂದ್ರೆ ಒಂದು ಇಂಪ್ರೂವೈಸ್ ಮಾಡ್ಬೇಕಾದ್ರೆ ಮಧು ಸರ್ ಸಾಕಷ್ಟು ನಾಟಕಗಳನ್ನ ಡಿರೆಕ್ಟ್ ಮಾಡಿ ಅದಾದ್ಮೇಲೆ ಸಿನಿಮಾದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ್ರಿಂದ ನಾವು ಅವ್ರ ಜೊತೆ ಸ್ವಲ್ಪ ಜಿದ್ದಿ ಮಾಡಿ ಇಂಪ್ರೂವೈಸ್ ಮಾಡಿ ಮಾಡ್ಬಿಡ್ತಾ ಇದ್ವಿ. ಕಷ್ಟ ಕೊಟ್ಟಿದೀವಿ ಪಾಪ ಅವ್ರಿಗೂ ತುಂಬಾ. ಅಂದ್ರೆ ಮಧು ಸರ್ ಸಿನಿಮಾಗಳು ಅಂದ್ರೆ ಸೆಲ್ಫಿ ಮಮ್ಮಿ, ಗೂಗಲ್ ಡ್ಯಾಡಿ, ಅದು ಕೂಡ ಅಂದ್ರೆ ಇದು ಒಂದು ರೆಗ್ಯುಲರ್ ಒಂದು ಕಮರ್ಷಿಯಲ್ ಅಥವಾ ಆ ತರ ಜೋನರ್ ಇರಲ್ಲ. ಆ ಸಿನಿಮಾ ಸ್ವಲ್ಪ ಔಟ್ ಆಫ್ ದಿ ಬಾಕ್ಸ್ ಹೋದಂಗೆ ಇರುತ್ತೆ. ಐ ಥಿಂಕ್ ಮಧು ಸರ್ ಜಗತ್ತನ್ನ ನೋಡೋ ರೀತಿನ ಹೇಗ್ ಹೇಳಬಹುದು ಅನ್ನೋದನ್ನ ತುಂಬಾ ಬ್ಯೂಟಿಫುಲ್ ಆಗಿ ಕನ್ವೆ ಮಾಡೋ ಕೆಪಾಸಿಟಿ ಇದೆ ಅವ್ರಿಗೆ. ಅಂದ್ರೆ ಮೊಬೈಲ್ ಫೋನ್ ಅನ್ನೋದು ಸಾಧಾರಣವಾಗಿ ನಮ್ ಕೈಯಲ್ಲಿ ಇದ್ದಿದ್ದೆ, ವಿವ್ ಗಾಟನ್ ಯೂಸ್ ಟು ಇಟ್. ನಾವು ಸಾಕಷ್ಟು ಸರಿ ಅದ್ರ ಬಗ್ಗೆ ಮಾತಾಡಿರ್ತೀವಿ. ಬಟ್ ಅದಕ್ಕೆ ಏನ್ ಸೊಲ್ಯೂಷನ್ ಅಂತ ಯೋಚನೆ ಮಾಡಿದಾಗ ಈ ತರ ಒಂದು ಸೊಲ್ಯೂಷನ್ ಇರಬಹುದಾ ಅಂತ ಅನ್ಸುತ್ತೆ ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ನೋಡಿದಾಗ. ಹಾಗೇನೆ ಒಬ್ಬ ಹೀರೋ ಆಗ್ಬೇಕಾದವನು ಆ ಜರ್ನಿನೇ ಸ್ಟ್ರಗಲ್. ನಾವು ಸಾಕಷ್ಟು ಸಿನಿಮಾ ನೋಡಿರ್ತೀವಿ, ಹೀರೋ ಆಗಕ್ ಬಂದಿರೋರು ಎಷ್ಟು ಕಷ್ಟ ಪಡ್ತಾರೆ. ಸುಮಾರು ಮೂವೀಸ್ ಅಲ್ಲಿ ಅದನ್ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಬಟ್ ಹೀರೋಯಿನ್ ಆಗ್ಬಿಟ್ರೆ ಈ ಎಕ್ಸ್ಪ್ಲೋರೇಷನ್ ಎಲ್ಲೋ ಮಜಾ ಇದೆ, ಅದ್ರಲ್ಲಿ ಒಂದು ಹೊಸ ಟ್ವಿಸ್ಟ್ ಇದೆ. ಅಂಡ್ ಅದನ್ನ ಜಗತ್ತಿಗೆ ಹೇಳೋ ಅಂತ ಕೆಪಾಸಿಟಿ ಮಧು ಸರ್ ತುಂಬಾ ಚೆನ್ನಾಗಿದೆ. ಸೊ ಐ ಥಿಂಕ್ ದೇ ಆರ್ ವೆರಿ ಲಕ್ಕಿ ದಟ್. ನನಗೆ ಅವ್ರದ್ದು ವಾಸ್ಕೋಡಿಗಾಮ ತುಂಬಾ ಇಷ್ಟ. ನಾವು ಕಾಲೇಜ್ ಟೈಮಲ್ಲೆಲ್ಲ ತುಂಬಾ ಥ್ರಿಲ್ ಆಗಿ ನೋಡ್ತಾ ಇದ್ವಿ, ಏನ್ ಗುರು ಇದು ಹಿಂಗಿದೆ ಅಂತ. ಅದು ತುಂಬಾ ಲೈಕ್ ಮಾಡ್ತಾರೆ ಫಿಲಮ್. ಅದ್ ಬಿಟ್ರೆ ನೀವ್ಯಾವತ್ತಾದ್ರೂ ಇವ್ರ ಗೆಟಪ್ ಹಾಕೊಂಡಿದ್ರೆ ಸೆಟ್ ಅಲ್ಲಿ? ಇಲ್ಲ, ಟ್ರೈ ಮಾಡಿದ್ರ? ಅಂದ್ರೆ ಸೀನ್ ಗಳಲ್ಲಿ ಟ್ರೈ ಮಾಡಿಲ್ಲ, ಇವ್ರದ್ದು ಐಟಮ್ಸ್ ತಗೋತಾ ಇದೆ ಅಷ್ಟೇ, ಹಾಕೊಂಡಿಲ್ಲ. ಅದು ಟ್ರೇಲರ್ ಅಲ್ಲಿ ಕಾಣುತ್ತೆ ಒಂದ್ ಜಾಗ. ತುಂಬಾ ಇಂಟ್ರೆಸ್ಟಿಂಗ್ ಐಟಮ್ ನ ತಗೊಂಡಿದ್ದಾರೆ ಅವರು. ಇಂಟ್ರೆಸ್ಟಿಂಗ್ ಐಟಮ್. ಈ ಟ್ರೇಲರ್ ಕರೆಕ್ಟ್ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಏನ್ ಹೇಳ್ತಾ ಇದೀನಿ ಅಂತ. ಓಕೆ ಸರ್, ಈ ಗೆಟಪ್ ಅಲ್ಲಿ ಯಾವಾಗಾದ್ರೂ ನೀವು ಹೊರಗಡೆ ಹೋಗಿದ್ರಾ? ಖಂಡಿತ. ಐ ಥಿಂಕ್ ಇದು ಸ್ವಲ್ಪ ನಾಟಕದ ಬ್ಯಾಕ್ ಗ್ರೌಂಡ್ ಬಂದಿರೋದ್ರಿಂದ ನಮ್ಗೆಲ್ಲ ಸ್ವಲ್ಪ ಉದ್ದಟ್ಟತನ ಅಥವಾ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್, ನಿಜವಾಗ್ಲೂ ಇದು ವರ್ಕ್ ಆಗ್ತಿದ್ಯಾ ಅನ್ನೋದು ಕಾನ್ಫಿಡೆನ್ಸ್ ಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಸುಮಾರು ಸಲ ಅದೇ ಗೆಟಪ್ ಅಲ್ಲಿ ಹೊರಗಡೆ ಓಡಾಡಿದ್ದುಂಟು. ಅದೇ ನಾನು ಹೇಳ್ದಂಗೆ ಮಾತಾಡಕ್ ಮುಂಚೆ ದ ಮಿರಾಜ್ ವುಡ್ ಸ್ಟೇ ಅ ಲಾಟ್. ಸೊ ಇನಿಷಿಯಲಿ ನಾನು ಮಧು ಸರ್ಗೆ ಸರ್ ನಾನೇ ವಾಯ್ಸ್ ಕೊಡ್ತೀನಿ, ನಾನೇ ಅದನ್ನು ಟ್ರೈ ಮಾಡ್ತೀನಿ ಅಂತ ಹೋಗಿ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿದೆ. ಬಟ್ ಐ ಥಿಂಕ್ ನೌ ವಿರ್ ಇನ್ ಅ ಪ್ಲೇಸ್ ವೇರ್ ಐ ಥಿಂಕ್ ದ ಫಿಲ್ಮ್ ಇಸ್ ವರ್ಕಿಂಗ್ ವೆರಿ ವೆಲ್ ವಿತ್ ವಾಟ್ ವಿ ಹ್ಯಾವ್ ಡನ್. ಸೊ ಆ ಆಂಗಲ್ ಪುಷ್ ಮಾಡ್ಲಿಲ್ಲ ನಾನು ಜಾಸ್ತಿ. ಸಿನಿಮಾದಲ್ಲಿ ಅಂದ್ರೆ ನೀವೆಲ್ಲೋ ಕ್ಯಾರವಾನ್ ಅಲ್ಲೋ ಅಲ್ಲಿ ಇರ್ತೀರಾ, ಡೈರೆಕ್ಟರ್ ಯಾರಿಗಾದ್ರೂ ಹೇಳ್ತಾರೆ ಹೀರೋಯಿನ್ ಕರಿ ಅಂತ, ಅವಾಗ ನಿಮ್ಮನ್ನ ಅವ್ರನ್ನ ಕರಿಯೋದ್ ಬದಲು ನಿಮ್ಮನ್ನ ಕರೆದಿದ್ದಾರೆ ಅವಾಗೆಲ್ಲ? ಇಲ್ಲ, ಆ ತರ ಸನ್ನಿವೇಶ ಆಗಿಲ್ಲ. ಬಟ್ ನಾನು ಹೇಳ್ದಂಗೆ ಈಗ ಇಳಿದ್ ಹೋದ್ಮೇಲೆ ಹೊರಗಿನವ್ರು ಯಾರು ಸೆಟ್ಟಿಗೆ ಬಂದಿದ್ರೆ ಅಥವಾ ಬೇರೆ ಸೆಟ್ ಬಾಯ್ಸ್ ಎಲ್ಲ ನೋಡಿಲ್ದೇ ಇದ್ರೆ ಅವರು ಮೇಡಮ್ ಅಂತಾನೆ ಮಾತಾಡ್ಸ್ಕೊಂಡ್ ಬಂದು ಎಷ್ಟೊಂದ್ಸಲಿ ಸೆಲ್ಫಿ ತಗೊಂಡ್ ಹೋಗಿರೋದುಂಟು. ಆಟೋಗ್ರಾಫ್ ಸೈನ್ ಮಾಡಿದ್ದೀನಿ ನಾನು ಆಸ್ ಅ ಗರ್ಲ್. ಸೊ ಐ ಥಿಂಕ್ ಒಂದ್ ಹೈ ಇರತ್ತೆ ಆಸ್ ಅನ್ ಆಕ್ಟರ್, ಯಾವುದೋ ಒಂದು ಪಾತ್ರ ಮುಟ್ತಾ ಇದೆ ಅನ್ನೋ ಹೈ ಇರತ್ತೆ. ಬಟ್ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಇಟ್ ವಿಲ್ ಸಿಂಕ್ ಇನ್ ದಟ್ ಆ ಪಾತ್ರಕ್ಕೂ ಎಷ್ಟು ಡೆಪ್ತ್ ಇದೆ, ನಿಜವಾಗ್ಲೂ ಈ ಜಗತ್ತಿಗೆ ನಾವೇನ್ ತೋರಿಸ್ತಾ ಇದೀವಿ ಅದಕ್ಕಿಂತ ತುಂಬಾ ಡೆಪ್ತ್ ಅಲ್ಲಿ ಈ ಕ್ಯಾರೆಕ್ಟರ್ ಇದೆ. ಅಂಡ್ ಅದನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಇದೊಂದು ಚಾನ್ಸ್. ಅದು ಐ ಥಿಂಕ್ ಆಸ್ ಅನ್ ಆಕ್ಟರ್ ಐ ಥಿಂಕ್ ಐ ರಿಯಲಿ ಎಂಜಾಯ್ಡ್ ದಟ್. ಮೋಸ್ಟ್ ಮೆಮೊರೇಬಲ್ ಡೇ ಆಫ್ ಸೆಟ್ ಅಂದ್ರೆ ಯಾವ್ದು ನಿಮ್ಗೆ? ನಮ್ಗೆ ಆಲ್ಮೋಸ್ಟ್ ಎಲ್ಲ ದಿನನೇ ಅಲ್ಲಿ ಇದ್ರಲ್ಲಿ ಮಾಡೋದಲ್ಲ ಕ್ಲೈಮ್ಯಾಕ್ಸ್, ಅದು ವಾಟರ್ದು ಅದು ನಾನಂತೂ ಮರೆಯಲ್ಲ. ನನಗೆ ತುಂಬಾ ಭಯ ನೀರಂದ್ರೆ. ಅದು ಬೋಟಲ್ಲೇ ಹೋಗಿ ಬೋಟಲ್ಲೇ ಬರ್ಬೇಕಿತ್ತು, ಅದು ಮಾತ್ರ ಮರೆಯಲ್ಲ. ಸರ್ ನೋಡಿ ಸರ್ ದಯವಿಟ್ಟು ನಾಳೆ ಸಿನಿಮಾ ಇದೆ ಬಿಟ್ಬಿಡಿ ಅಂತ ಇದೆಲ್ಲ ಹಾಕೊಂಡು ಅದು ತುಂಬಾ ಈಗ್ಲೂ ಸೆಂಟ್ರಲ್ ಹೋಗ್ಬಿಟ್ಟಿದೀವಿ.
ನೀರ್ ಮಧ್ಯ ಅದೊಂದು ಸೀಕ್ವೆನ್ಸ್ ಬರುತ್ತೆ ಕ್ಲೈಮ್ಯಾಕ್ಸ್, ಅದು ತುಂಬಾ ಯಾವಾಗ್ಲೂ ನಿಂತ್ಕೋತಾ ಇರ್ತೀನಿ ಅದು ನೀರ್ ನೋಡಿದಾಗೆಲ್ಲ. ಸರ್ ನಿಮ್ಗೆ ಯಾವ್ದಾದ್ರು? ನಮ್ಗೆ ಎವ್ರಿ ಡೇ ಮೆಮೊರೇಬಲ್ ಅಪ್ಪ. ಯಾಕೆಂದ್ರೆ ನಾನು ಹೇಳ್ದಂಗೆ ಅವ್ರೊಂದು 2:33 ಹಂಗೆ ನಂಗೆ ಸ್ಕೆಡ್ಯೂಲ್ ಶುರು ಆಗ್ತಾ ಇತ್ತು. 4.5 hours ಮೇಕಪ್ ಅಂಡ್ ದೆನ್ ಗೆಟಿಂಗ್ ಇನ್ ಟು ಕಾಸ್ಟ್ಯೂಮ್ ಅಂಡ್ ಡಿರೆಕ್ಷನ್ ಟೀಮ್ ಅವರಂತೂ ಸಿದ್ದು, ಸತೀಶ, ಚಂದ್ರಕಾಂತ ಅಂತ ಒಬ್ಬ ಇದ್ದ ಆತ, ಆಲ್ ಆಫ್ ದೆಮ್, ಹರೀಶ್. ಹೆಂಗೆ ಅಂದ್ರೆ ಒಂದು ಪಾತ್ರ 1-2 ಕ್ಷಣ ಚೆನ್ನಾಗಿ ಕಾಣಬೇಕು ಅಂದ್ರೆ ಎಷ್ಟು ಜನದ ಪರಿಶ್ರಮ ಇರುತ್ತೆ. ಅಂಡ್ ಈ ತರದ್ ರೋಲ್ ಮಾಡ್ಬೇಕಾದ್ರೆ ಎಲ್ಲರ ಪರಿಶ್ರಮನೂ ತುಂಬಾ ಇಂಪಾರ್ಟೆಂಟ್. ಚೇತನ್, ಮಿಥುನ್ ಅಂತ ಇದ್ರು, ಒಬ್ಬೊಬ್ರು ಒಂದೊಂದು ನೋಡ್ಕೊಳ್ಳೋರು, ಒಬ್ರು ಓಲೆ, ಒಬ್ರು ಉಗ್ರು. ನೇಲ್ ಕಂಟಿನ್ಯೂಟಿ ಮ್ಯಾಚ್ ಮಾಡೋದಕ್ಕೆ ನಾವ್ ಎಷ್ಟು ಪರದಾಡಿದೀವಿ. ಇಟ್ಸ್ ಅಂಡ್ ದಿನಾ ಹೆಣ್ಮಕ್ಳು ಅಷ್ಟೆಲ್ಲ ಮುತುವರ್ಜಿ ವಹಿಸಿ ಅದೆಲ್ಲ ಮಾಡ್ಕೊಂಡು ಮಾಡ್ತಾರೆ ಅಂದ್ರೆ ಇಟ್ ವಾಸ್ ಅ ಫನ್ ಥಿಂಗ್ ಟು ಎಕ್ಸ್ಪ್ಲೋರ್ ಅಷ್ಟೇ. ಓಕೆ, ಗೆಟಪ್ ವೈಸ್ ಆಬ್ವಿಯಸ್ಲಿ ನಿಮ್ಮ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್, ಮೇಕಪ್ ಡಿಪಾರ್ಟ್ಮೆಂಟ್ ಇದ್ದೇ ಇರುತ್ತೆ ಬೆಸ್ಟ್ ಲುಕ್ ಕೊಡೋದಕ್ಕೆ. ಬಟ್ ನಿಮ್ಗೆ ಆಸ್ ಅನ್ ಆಕ್ಟರ್ ಆಗಿ ಅದನ್ನ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅವ್ರ ವಾಕ್ ಆಗಿರ್ಬೋದು, ಅವ್ರು ನೋಡೋ ನೋಟನೂ ಡಿಫ್ರೆಂಟ್ ಆಗಿರುತ್ತಲ್ವಾ. ಸೊ ಅದಕ್ಕೆ ಪ್ರಿಪ್ರೇಷನ್ ಹೇಗಿತ್ತು, ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಟ್ರೆ ನೀವು? ಐ ಥಿಂಕ್ ಅದಕ್ಕೆ ನಾನು ಹೇಳಿದ್ನಲ್ಲ, ಮುಂಚೆ ನಾವು ಸಾಕಷ್ಟು ರಿಹರ್ಸಲ್ ಮಾಡಿದ್ವಿ. ಅಂದ್ರೆ ಯಾವುದೇ ಕ್ಯಾರೆಕ್ಟರ್ನ ಬ್ರೇಕ್ ಮಾಡಿ 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 ಒಂದು ಹದಕ್ಕೆ ತಂದ ಮೇಲೆ ಸ್ಕ್ರೀನ್ಗೆ ತೋರಿಸೋಂಥ ಒಂದು ಪ್ರತೀತಿ ನಮ್ಮಲ್ಲಿ ಅಟ್ಲೀಸ್ಟ್ ಥಿಯೇಟರ್ ಆಕ್ಟರ್ಸ್ಗೆ ಅದು ಇರುತ್ತೆ. ಅಂಡ್ ಅದಕ್ಕೆ ಒಂದು ಅವಕಾಶ ಇತ್ತು ಇಲ್ಲಿ. ಆ ಅವಕಾಶ ಕಲ್ಪಿಸ್ಕೊಟ್ಟಿದ್ರಿಂದ ನಾವು ಸಾಕಷ್ಟು ತಾಲೀಮ್ ಮಾಡಿದ್ವಿ. ವಿ ವರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ನುವಾನ್ಸಸ್. ಅಂಡ್ ಐ ಥಿಂಕ್ ಹೆಂಗಿರುತ್ತೆ ಅಂದ್ರೆ ಒಂದು ಸ್ಟೀರಿಯೋ ಟೈಪ್ ಅಂತ ಇರುತ್ತೆ. ಎಸ್ಪೆಷಲಿ ಒಬ್ಬ ಹುಡುಗ ಹುಡುಗಿ ಆಗಿದೆ ಅಂದಾಗ ಆ ಸ್ಟೀರಿಯೋ ಟೈಪ್ ನ ಜನ ತುಂಬಾ ಬೇಗ ಹಿಡಿತಾರೆ. ಅದನ್ನ ಎಲ್ಲಿ ಬ್ರೇಕ್ ಮಾಡಬಹುದು ಪಾತ್ರದಲ್ಲಿ, ಎಲ್ಲ ಅದನ್ನ ಹಿಡಿಬಹುದು, ಈ ಸನ್ನಿವೇಶಗಳನ್ನ ನಾನು ಎಕ್ಸ್ಪ್ಲೋರ್ ಮಾಡಿದೆ. ಅಂಡ್ ಐ ಥಿಂಕ್ ಜಗತ್ನಲ್ಲಿ ನಾವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ದ ರಿಯಾಕ್ಷನ್ ಟು ಅ ಗೈ ಅಂಡ್ ಅ ಗರ್ಲ್ ಇಸ್ ವೆರಿ ವೆರಿ ಡಿಫರೆಂಟ್ ಅಂಡ್ ವೆರಿ ಡ್ರಾಮ್ಯಾಟಿಕಲಿ ಡಿಫರೆಂಟ್. ಸೊ ಅದು ನನಗೆ ನಿಜವಾಗ್ಲೂ ಹೆಲ್ಪ್ ಮಾಡ್ತು. ಐ ವಾಸ್ ಏಬಲ್ ಟು ಲುಕ್ ಎಟ್ ದ ವರ್ಲ್ಡ್, ರಿಯಾಕ್ಷನ್ ಟು ದ ವರ್ಲ್ಡ್ ಟು ಮೀ. ಅಂಡ್ ಅದು ಸಾಕಷ್ಟು ನನಗೆ ಕಂಟೆಂಟ್ ಕೊಡ್ತು ಟು ಡೂ ದಿಸ್. ಅಂಡ್ ಪಾತ್ರಗಳಲ್ಲಿ ಇವಾಗ ರಾಜ ರಾಣಿ ಅಂತ 2 ಪಾತ್ರ ಇರೋದ್ರಿಂದ ಅದರಲ್ಲಿ ಏನ್ ಬೇಸಿಕ್ ಡಿಫ್ರೆನ್ಸಸ್ ತರಬಹುದು. ಒಬ್ಬ ಹುಡುಗನ ಸಿಟ್ಟಿಂಗ್ ಸ್ಟೈಲ್ ಆಗ್ಲಿ, ನಿಂತ್ಕೊಳ್ಳೋ ಪೋಸ್ಟರ್ ಆಗ್ಲಿ, ಅದರಿಂದಾನೇ ಕೆಲಸ ಮಾಡ್ಬೋದಾ ಅಥವಾ ಒಂದು ಜೆಸ್ಟರ್ಸ್ ಮೂಲಕ ಕೆಲಸ ಮಾಡ್ಬೋದಾ. ಅಂಡ್ ಇವನ್ ಪಕ್ಕದಲ್ಲಿ ಇದ್ರಂತೂ ಟೆನ್ಷನ್ನೇ ಇಲ್ಲ. ಯಾಕಂದ್ರೆ ಸೀನ್ ಅಲ್ಲಿ ಏನೋ ಇಲ್ಲಿ ಬಾಂಬ್ ಇದೆ ಅಂತಂದ್ರೆ ಹಿಂಗೆ ಹಚ್ಬಿಟ್ಬಿಡ್ತಾರೆ ಪಟ್ಟಂತ. ಸೊ ಹಚ್ಚಿದ್ಮೇಲೆ ಡಮ್ ಅನ್ಲೇಬೇಕಲ್ಲ. ಸೊ ಅಲ್ಲಿವರೆಗೆ ಕೆಲಸ ಆಗಿರುತ್ತೆ. ಜಾಸ್ತಿ ಸ್ಟ್ರಗಲ್ ನಾನೇ ಪಟ್ಟಿರೋದು ಅಂದ್ರೆ ಕ್ಯಾರೆಕ್ಟರ್ ಅಲ್ಲಿ. ಪಾತ್ರ ಹೇಗಿದೆ ಅಂತ ಎಲ್ಲ ಏನೇ ಬಂದ್ರು ನನ್ ಕಡೆಗೆ ಬರೋದು. ರಾಜ ಏನ್ ಅನ್ಭವಿಸ್ತು, ರಾಣಿ ಏನ್ ಮಾಡಿದ್ರು ಅದ್ ಮಂಜಾನೆ ಸಫರ್ ಮಾಡೋದು ಆತರ. ಅಂಡ್ ಅವನೇ ಅದಕ್ಕೆ ಮ್ಯಾನೇಜ್ ಮಾಡೋದು, ಸಾಲ್ವ್ ಮಾಡೋದು ನಾನೇ. ಸೊ ಒಂದ್ ಹಂತದಲ್ಲಿ ಇವ್ರ ರಿಲೇಶನ್ಶಿಪ್ ಹೆಂಗ್ ಪ್ರೋಗ್ರೆಸ್ ಆಗತ್ತೆ ಫಿಲ್ಮ್ ಮೂಲಕ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಕಮೆಂಟ್ರಿ ಆನ್ ಫ್ರೆಂಡ್ಶಿಪ್ ಅನ್ಸುತ್ತೆ. ಅಂಡ್ ಇವಾಗ ನಾವೆಲ್ಲರೂ ಸಿನಿಮಾ ನಮ್ ಲೈನ್ ಅಲ್ಲಿ ಕೆಲಸ ಮಾಡ್ತಿರೋರ್ಗಂತೂ ಇದು ತುಂಬಾ ಗೊತ್ತಿರುತ್ತೆ. ಯಾರೋ ಒಬ್ಬ ಫ್ರೆಂಡ್ ಇರ್ತಾನೆ, ಯಾರೋ ಒಬ್ಬ ಹೆಲ್ಪ್ ಮಾಡ್ತಿರ್ತಾನೆ. ಊರಿಂದ ಬಂದು ಇವನ್ ರೂಮ್ ಅಲ್ಲಿ ಇರೋದು, ಅದ್ರಿಂದ ಸ್ಟಾರ್ಟ್ ಆಗತ್ತೆ ಜರ್ನಿ. ನನ್ ರೂಮಿಗೆ ಬಂದು ಇದ್ದಾಗಿಂದ ಆಮೇಲೆ ನೋಡಿದ್ರೆ ನಾನೇ ಮ್ಯಾನೇಜರ್ ಆಗ್ಬಿಡ್ತೀನಿ. ನೀವು ಅವ್ರ ಗೆಟಪ್ ನೋಡಿ ಡೈಲಾಗ್ ಹೇಳ್ಬೇಕಾದ್ರೆ ಯಾವಾಗಾದ್ರೂ ಲೈನ್ಸ್ ಮರ್ತಿದ್ದೀರಾ? ಇಲ್ಲ, ನಾನು ಫಸ್ಟ್ ನೋಡ್ಕೊಬಿಡ್ತಿದ್ದೆ ಚೆನ್ನಾಗಿ. ಆಮೇಲೆ 2 ಸಪ್ರೇಟ್ ಲೈನ್ ಸಪ್ರೇಟ್, ಈ ಲೈನ್ ಸಪ್ರೇಟ್ ಅಂತ. ಬಟ್ ಸ್ಟಾರ್ಟಿಂಗ್ ಎಲ್ಲ ತುಂಬಾ ಇದಾಗ ಆಮೇಲೆ ಅಭ್ಯಾಸ ಆಗುತ್ತೆ. ಅಭ್ಯಾಸ ಅಂದ್ರೆ ಕ್ಯಾರೆಕ್ಟರ್ ಜೊತೆ ಆಗೋಯ್ತು. ನಿಜವಾಗ್ಲೂ ರಾಣಿ ಹೆಂಗೆ ಅದು ನಾವಿಬ್ರೇ ಇದ್ದಾಗ ಇವ್ರು ರಾಜ ಆಗ್ತಾರೆ ಇಮಿಡಿಯೇಟ್. ಅಂದ್ರೆ ಶಿಫ್ಟ್ ಇದೆಯಲ್ಲ, ಆಗ ನಾನು ಹಿಂಗಿರ್ತೀನಿ. ಮತ್ತೆ 4 ಜನ ಪಬ್ಲಿಕ್ ಬಂದಾಗ ಆ ಸೀನ್ ಅಲ್ಲಿ ಅವಾಗ ಮತ್ತೆ ಚೇಂಜ್ ಓವರ್, ಅದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಸರ್, ಒಂದು ಹೆಣ್ಣಾಗಿರೋದು ಎಷ್ಟು ಕಷ್ಟ ಅಂತ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ? ಹೆಣ್ಣಾಗಿರೋದು ಕಷ್ಟ ಪ್ರಾಯಶಃ ಗೊತ್ತಾಗತ್ತೆ. ಗಂಡಾಗಿರೋ ಹೆಣ್ಣಾಗಕ್ ಹೋದ್ರೆ ಎಷ್ಟು ಕಷ್ಟ ಆಗುತ್ತೆ ಗ್ಯಾರಂಟಿ. ಇನ್ನೂ ಕಷ್ಟ ಅಂತ ಗೊತ್ತಾಗುತ್ತೆ. ಹೆಣ್ಮಕ್ಳಿಗೆ ಸ್ಟ್ರಾಂಗ್ ಅಂತ ಅನ್ನೋದು ಗ್ಯಾರಂಟಿ ಅಂತಂದು ಗೊತ್ತಾಗತ್ತೆ. ಓಕೆ, ಸಿನಿಮಾದಲ್ಲಿ ಓವರ್ ಆಲ್ ಆಗಿ ಕಾಮಿಡಿ ಕಾಣ್ತಿದೆ, ಒಂದಿಷ್ಟು ಎಂಟರ್ಟೈನ್ಮೆಂಟ್ ಇದೆ. ಬಟ್ ಇದ್ರ ಹೊರತಾಗಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು? ನೀವು ಫೈಟ್ಸ್ ಮೆನ್ಷನ್ ಮಾಡ್ಲಿಲ್ಲ. ನಾ ಹೇಳಿದ್ನಲ್ಲ, ಈ ಸಿನಿಮಾ ಜಗತ್ತಿನ ನಾವು ಮೂಲ ವಸ್ತುವಾಗಿ ತಗೊಂಡಿರೋದ್ರಿಂದ ಎಲ್ಲ ಆಸ್ಪೆಕ್ಟ್ಸ್ ಆಫ್ ಅ ಶೂಟ್, ಎಲ್ಲ ಆಸ್ಪೆಕ್ಟ್ಸ್ ಆಫ್ ಹೌ ಫಿಲ್ಮ್ ಇಸ್ ಮೇಡ್ ಅಥವಾ ಸ್ಟಾರ್ ಇಸ್ ಮೇಡ್ ಈ ಸಿನಿಮಾದಲ್ಲಿದೆ. ಸೊ ನೀವು ಕಾಮಿಡಿ ಅಂತ ಏನ್ ಹೇಳ್ತೀರಾ ಅದು ಪಾತ್ರದ ಮೂಲಕ ಬರ್ಬಹುದು. ಫಾರ್ ಎಕ್ಸಾಂಪಲ್ ನಮ್ ಜೊತೆ ಬಂಗಾರಿ ಅಂತ ಇನ್ನೊಂದು ಕ್ಯಾರೆಕ್ಟರ್ ಇದೆ, ಹೂ ಇಸ್ ದ ಮೇಕಪ್ ಆರ್ಟಿಸ್ಟ್. ಸೊ ನಾವು 3 ಜನ ಒಂಥರ 3 ಮಸ್ಕೆಟಿಯರ್ಸ್ ತರ ಟ್ರೈಂಬರೆಟ್. ನಾವು 3 ಜನ ಎಲ್ಲ ಕೆಲಸನೂ ಕರೆಕ್ಟ್ ಆಗಿ ಮಾಡಿದ್ರೆ ರಾಣಿ ಉಳಿತಾಳೆ. ಯಾರು ಒಬ್ರು ಏನಾದ್ರು ಬಾಲ್ ನ ಡ್ರಾಪ್ ಮಾಡ್ಬಿಟ್ರೆ ರಾಣಿ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ ರಾಣಿ ಯಾರು ಅನ್ನೋದನ್ನ. ಸೊ ಆ ಸಸ್ಪೆನ್ಸ್ ಇದೆ. ಜನಕ್ಕೆ ರಾಣಿ ಪಾತ್ರ ಯಾವ್ದೊಂದು ಮುಂಚೆ ಗೊತ್ತಿದ್ರು, ಈ ಪಾತ್ರಗಳಿಗೆ ಅದು ಓಪನ್ ಆಗಿರಲ್ಲ. ಸೊ ಸಸ್ಪೆನ್ಸ್ ಇದೆ, ಕಾಮಿಡಿ ಇದೆ, ಡೆಫಿನೆಟ್ಲಿ ಆಕ್ಷನ್ ಇದೆ. ಅಂಡ್ ಆಕ್ಷನ್ ಇನ್ ಡಿಫರೆಂಟ್ ಫ್ಲೇವರ್ಸ್ ಇದೆ. ತಂದೆ ಮಗನ್ ಚೆನ್ನಾಗಿದೆ. ತಂದೆ ಮಗನ್ ಸೆಂಟಿಮೆಂಟ್ ಇದೇ ಆಗ್ಬೇಕು ಅಂತ ಮನೆಯಲ್ಲಿ ಅದು ಬೇಡ. ತುಂಬಾ ಜನ ಮಿಡ್ಲ್ ಕ್ಲಾಸ್ ಹುಡುಗರು ಕನೆಕ್ಟ್ ಆಗುವಂತಹ ಪಾಯಿಂಟ್ ನಮ್ಮೆಲ್ಲರಿಗೂ ಅದು ನಿಜ ಅನ್ಸುತ್ತೆ. ಯಾಕಂದ್ರೆ ಎಸ್ಪೆಷಲಿ ಈ ತರ ಕರಿಯರ್ ನ ಚೂಸ್ ಮಾಡ್ಬೇಕು ಅಂದಾಗ
ಅದ್ರದ್ದು ಹಿಂದೆ ಒಂದು ಮ್ಯಾಜಿಕ್ ಇದೆ. ಅದನ್ನು ಹುಡ್ಕೊಂಡು ಹೋಗುವಂತ ಒಂದು ಹುಚ್ಚತನ ನಮ್ಮಲ್ಲಿ ಇರಬೇಕು. ಬಟ್ ನಮ್ ಸುತ್ತಮುತ್ತ ಇರೋರಿಗೆ ಆಬ್ವಿಯಸ್ಲಿ ಸೆಕ್ಯೂರಿಟಿ, ನಮ್ ಜೀವನ ಹೇಗಾಗ್ಬಿಡುತ್ತೋ ಏನಾಗ್ಬಿಡ್ತಾನೋ ನನ್ನ ಮಗ ಮಗಳು, ಈ ತರದ ಕನ್ಸರ್ನ್ ಇದೆ. ಸೊ ಆ ಆಸ್ಪೆಕ್ಟ್ಸ್ ಎಲ್ಲ ಈ ಫಿಲ್ಮ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಬಂದಿದೆ. ಇಂಜಿನಿಯರ್ ಡಾಕ್ಟರ್ ಆಕ್ಟಿಂಗ್ ಮಾತ್ರ ಬೇಡ ಅಂತ ಸದ್ಯ ನಮ್ಮನೇಲಿ ಏನ್ ಅನ್ಲಿಲ್ಲ. ನೀವೇನ್ ಓದಿದ್ದು? ನಾನು ಮೈಸೂರು ಮೈಸೂರಲ್ಲಿ ಓದಿದ್ರಿ? ಮೈಸೂರಲ್ಲಿ ಏನ್ ಓದಿದ್ರಿ? ಇದೇ ಓದೋ ಸದ್ಯಕ್ಕೆ. ಅಲ್ಲ, ನೀವು ಎಜುಕೇಶನ್ ಅದೇನು ಮಾಡಿದ್ BBM ಮಾಡಿ ಮನೇಲಿ ಒಪ್ಕೊಂಡ್ಬಿಟ್ರ? ನಾನು ಚಿಕ್ಕ ವಯಸ್ಸು ಸ್ಕೂಲಿಂದಾನೇ ಮಾಡ್ತಾ ಇದ್ದೆ ಆಕ್ಟಿಂಗ್. ಮಂಡ್ಯ ರಮೇಶ್ ಅವರ ನಟನೆಯಲ್ಲಿ ಸಮ್ಮರ್ ಕ್ಯಾಂಪ್ ಹೋಗಿದ್ ನಾನು. ಅಲ್ಲೇ ಫಸ್ಟ್ ನಾಟಕ ಅವ್ರು ಮಾಡಿಸಿದ್ ನನಗೆ ಸ್ಕೂಲಲ್ಲಿ ಸಮ್ಮರ್ ಕ್ಯಾಂಪ್ ಇಂದಾನೆ. ಅಲ್ಲಿಂದಾನೆ ಆಕ್ಟಿಂಗ್. ಅಲ್ಲಿ ಆಮೇಲೆ ಕಾಲೇಜ್ ಮುಗಿಸ್ಕೊಂಡ್ಮೇಲೆ GPR ಅಂತ ಹೋದೆ, ಮೈಮ್ ರಮೇಶ್ ಅಂತ, ಅವ್ರು ಅಲ್ಲೂ ಡ್ರಾಮಾ ಮೈಸೂರು ಹವ್ಯಾಸಿ ತಂಡ. ಆಮೇಲೆ ಡಿಗ್ರಿಗೆಲ್ಲ ಯಾಕೆ ಡಿಗ್ರಿ ಮಾಡ್ದೆ, ಆಕ್ಟರ್ ಅಲ್ವಾ ಬಂದ್ಬಿಡ್ಬೇಕು, ಆಗ್ತಾ ಇರಲ್ಲ ನನ್ಗೆ ಅಂತ. ಬಟ್ ನಮ್ಮ ಸರಸ್ವತಿಪುರಂ ಥಿಯೇಟರ್ ಇತ್ತು, ಎದುರುಗಡೆನೆ ಕಾಲೇಜು. ನಾನು ಜಾಸ್ತಿ ಥಿಯೇಟರ್ ಹೋಗಿದ್ದೆ ಹೆಚ್ಚು ಕ್ಲಾಸ್ಗಿಂತ. ಬಟ್ ಅಲ್ಲಿಂದ ಇಲ್ಲಿ ತನಕ ತಗೊಂಡ್ಬಂದಿದ್ದೆ ಜರ್ನಿ. ಸರ್, ನನ್ಗೆ ಫಸ್ಟ್ ಟೈಟಲ್ ನೋಡಿದಾಗ, ಅಂದ್ರೆ ಟೀಮ್ ಅವ್ರು ಕಳಿಸಿದಾಗ ಮಿಸ್ ರಾಣಿ ಇರ್ಬೇಕು, ಮಿಸ್ಟರ್ ರಾಣಿ ಅಂತ ಬರ್ದಿದ್ದಾರೆ, ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಅಂತ. ಆಮೇಲೆ ಇನ್ನೊಂದ್ಸಲ ನೋಡಿದ್ರು, ಇಲ್ಲ ಇದು ಮಿಸ್ಟರ್ ರಾಣಿನೇ ಇರೋದು ಅಂತ. ಫಸ್ಟ್ ಲುಕ್ ನೋಡಿದ ತಕ್ಷಣ ನನ್ಗೆ ಆ ಪೋಸ್ಟರ್ ನೋಡಿದ ತಕ್ಷಣ ನನಗೆ ಶಿವಕಾರ್ತಿಕೇಯನ್ ಅವರ ರೆಮೋ ಸಿನಿಮಾ ಇದೇನೋ ರಿಮೇಕ್ ಇದೆಯಾ ಅಂತ. ಆಮೇಲೆ ಟ್ರೈಲರ್ ನೋಡಿದಾಗ ಗೊತ್ತಾಯ್ತು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ, ಬೇರೆನೇ ತರದ ಸಿನಿಮಾ ಇದೆ ಅಂತ ಅನಿಸ್ತು. ಸೊ ಆಡಿಯನ್ಸ್ಗೆ ಏನ್ ಹೇಳ್ತೀರಾ? ಫೆಬ್ರವರಿ 7ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ, ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕು ಅವರು ಈ ಸಿನಿಮಾದಿಂದ? ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಸ್ವಲ್ಪ ನಗು, ಸ್ವಲ್ಪ ಭಾವುಕತೆ, ಅದರ ಜೊತೆಗೆ ಆಕ್ಷನ್, ಇದು ಎಲ್ಲವನ್ನು ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಿ, ಸಿನಿಮಾ ಥಿಯೇಟರ್ ಇಂದ ಆಚೆ ಹೋಗ್ತಾ ಯಾವುದೋ ಒಂದು ಬೆಚ್ಚಗಿನ ಅಪ್ಪಿಗೆಯನ್ನು ತಗೊಂಡು ಹೋಗೋ ತರ ಫಿಲ್ಮ್ ಈ ಮಿಸ್ಟರ್ ರಾಣಿ ಅಂತ ನನಗೆ ಹೇಳಕ್ ಇಷ್ಟ ಇದೆ. ಅಂಡ್ ಐ ಥಿಂಕ್ ನೀವು ಇದನ್ನ ಎಂಜಾಯ್ ಮಾಡಿ ನಿಮ್ಮ ನಗುನ ನಮಗೆ ಕೇಳಿಸೋ ಹಾಗೆ ಮಾಡಿದ್ರೆ ವಿ ವಿಲ್ ಬಿ ದ ಲಕ್ಕಿಯೆಸ್ಟ್ ಅಂಡ್ ಗ್ರೇಟ್ಫುಲ್ ಪೀಪಲ್. ಶ್ವೇತ್ ಅವರೇ, ಅದೇ ಇವಾಗ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾಗಳೆಲ್ಲ, ಇವಾಗ್ಲೂ ಇವತ್ತು ರಿಲೀಸ್ ಆಗಿರೋದೆಲ್ಲ. ಸೊ ಜನ ನೋಡ್ತಾ ಇದಾರೆ. ನಮ್ಮ ಸಿನಿಮಾ ಫೆಬ್ರವರಿ 7ಕ್ಕೆ ಆರಾಮ್ಸೆ ಬಿಂದಾಸ್ ಆಗಿ ಕೂಲ್ ಆಗಿ ಏನು ಟೆನ್ಷನ್ ಮರೆತು ಆರಾಮ್ಸೆ ನಕ್ಕೊಂಡು ಹೋಗುವಂತ ಸಿನಿಮಾ. ಒಂದೊಳ್ಳೆ ಟೈಮ್ ಪಾಸು, ಆಮೇಲೆ ನಿಮ್ಗೆ ಖುಷಿ ಆರಾಮ್ಸೆ ಸಿಗತ್ತೆ ಸಿನಿಮಾ. ಆರಾಮ್ಸೆ ಬಂದು ನೋಡ್ಬೋದು, ಫ್ರೀಯಾಗಿ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ಬೋದು. ಎಸ್, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಮಿಸ್ಟರ್ ರಾಣಿ ಒಂದು ಬ್ಲಾಕ್ ಬಸ್ಟರ್ ರಾಣಿ ಆಗ್ಲಿ, ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು.